ಮಲ್ಟಿಪ್ಲಿಕೇಶನ್ ಡೈರೆಕ್ಟಾಗಿ ಹೇಗೆ ಮಾಡೋದು, ಝೀರೋಸು ಮತ್ತು ಡೆಸಿಮಲ್ ಪಾಯಿಂಟ್ ಇದ್ದಾಗ ಅಂತಕ್ಕಂಥದ್ದನ್ನ ಬೆಳಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ, ನಾನೇನು ಹೋಮ್ವರ್ಕ್ ಕೊಟ್ಟಿದ್ನೋ ಅದನ್ನ ಈಗ ಹೇಳ್ತೀನಿ, ನೀವು ಮಾಡಿರ್ತಕ್ಕಂಥದ್ದನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೋಡಿ 120 × 50 ಅಂತ ಇದೆ. ಸೊ ಇಲ್ಲಿ 5ನ ಬ್ಲ್ಯಾಂಕ್ ಮಾಡ್ಕೊಳ್ಳೋಣ, ಇಲ್ಲಿ 0ನ ಬ್ಲ್ಯಾಂಕ್ ಮಾಡ್ಕೊಂಡು ಲೈನ್ ಬರ್ಕೊಂಡ್ರೆ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಇದು 12 ಆಗುತ್ತೆ, ಇದು 5 ಆಗುತ್ತೆ. 12 5 60. ಏನು ಬ್ಲ್ಯಾಂಕ್ ಮಾಡ್ಕೊಂಡಿದ್ವೋ 0ನ ಆ 20ನ ಇಲ್ಲಿ ಹಾಕ್ಕೊಂಡ್ರೆ ಸೊ ಆನ್ಸರ್ ಈಸ್ 600. ಸೊ ಈ ರೀತಿ ನಾವು ಫಾಸ್ಟಾಗಿ ಆನ್ಸರ್ನ ಝೀರೋಸ್ ಇದ್ದಾಗ ಹೇಳ್ಬೋದು. ಸೊ ಹಾಗೆ ನೋಡಿ 2400 × 60 ಅಂತ ಇದೆ. ಸೊ ಇಲ್ಲಿ 20 ಬ್ಲ್ಯಾಂಕ್ ಮಾಡ್ಕೊಳ್ಳಿ, ಇಲ್ಲಿ 10 ಬ್ಲ್ಯಾಂಕ್ ಮಾಡ್ಕೊಳ್ಳಿ. 6ಇಂದ 24ನ ಮಲ್ಟಿಪ್ಲೈ ಮಾಡೋಣ. 6 4s 24, 4 2 ಕ್ಯಾರಿ, 6 2s 12 + 2 14 ಆಯಿತು. ಸೊ 20 + 10 3 zeros ಹಾಕಿದ್ರೆ ನಮ್ಗೆ ಆನ್ಸರ್ ಸಿಕ್ಕೋಯ್ತು. ಸೊ ಆನ್ಸರ್ ಇಸ್ 1,44,000. ನೆಕ್ಸ್ಟ್ ನೋಡಿ, ಇಲ್ಲೂ ಅಷ್ಟೇ 20 ಬ್ಲ್ಯಾಂಕ್ ಮಾಡಿ, ಇಲ್ಲಿ 20 ಬ್ಲ್ಯಾಂಕ್ ಮಾಡಿ. 25 3s 75. ಸೊ 20 + 20 4 zeros ಹಾಕಿದ್ರೆ ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ ಆನ್ಸರ್ ಈಸ್ 7,50,000. ನೆಕ್ಸ್ಟ್ ಹಾಗೆಯೇ 452 × 1000 ಅಂತ ಇದೆ. ಸೊ 30 ಬ್ಲ್ಯಾಂಕ್ ಮಾಡಿದ್ರೆ ದಿಸ್ ವ್ಯಾಲ್ಯೂ ಇಸ್ 1 ಆಗುತ್ತೆ. 452 × 1 452ನೇ ಆಗುತ್ತೆ. 30 ಏನು ಬ್ಲ್ಯಾಂಕ್ ಮಾಡಿದೆ ಅದನ್ನು ಹಾಗೆ ಬರೆದ್ರೆ ಸೊ ಆನ್ಸರ್ ಈಸ್ 4,52,000. ನೆಕ್ಸ್ಟ್ ನೋಡಿ 2000 × 400 ಅಂತೆ. 2000 30 400 20 ಟೋಟಲ್ 50 ಬ್ಲ್ಯಾಂಕ್ ಮಾಡೋಣ. ಇದು 2 × 4 ಆಗುತ್ತೆ. 2 4s 8. ಸೊ 3 + 4 5 zeros, 5 zeros ಹಾಕಿದ್ರೆ ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ ಆನ್ಸರ್ ಈಸ್ 8 lakh. ಸೊ ಹಾಗೆ ಇಲ್ಲಿ 20 ಬ್ಲ್ಯಾಂಕ್ 10 ಬ್ಲ್ಯಾಂಕ್. 22 × 4 88. ಸೊ 30 ಹಾಕಿದ್ರೆ ಆನ್ಸರ್ ಈಸ್ 88,000. ನೆಕ್ಸ್ಟ್ ಇಲ್ಲೂ ಅಷ್ಟೇ 20 ಬ್ಲ್ಯಾಂಕ್ ಮಾಡಿ, 20 ಬ್ಲ್ಯಾಂಕ್ ಮಾಡಿ. ಸೊ ಇದು 15 ಆಗುತ್ತೆ, ಇದು 6 ಆಗುತ್ತೆ. 15 6s 90. 20 + 20 40. 1 2 3 40 ಹಾಕೋದು. ಸೊ ಆನ್ಸರ್ ಈಸ್ 9 lakh. 549 × 1 ಅಂತ ಇದೆ. 1ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರು ಅದೇ ನಂಬರ್ ಇರುತ್ತೆ. ಸೊ 449. ಹಾಗೆ 83 × 0 ಅಂತ ಇದೆ. 0ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ಈಸ್ 0. ಇಲ್ಲಿ 75 × 56 × 0 × 2 ಅಂತ ಇದೆ. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಫಸ್ಟೇ 75 × 56 ಮಲ್ಟಿಪ್ಲೈ ಮಾಡೋಕ್ಕೆ ಹೋಗ್ತೀರಾ, ಬೇಡ. 0 ಇದೆ ಅಂತಂದರೆ 0ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರು ದಟ್ ವ್ಯಾಲ್ಯೂ ಈಸ್ 0. ನೆಕ್ಸ್ಟ್ 0 × 75,649 ಅಂತೆ. ಸೊ ಇಲ್ಲೂ ಅಷ್ಟೇ 0ಇಂದ ಮಲ್ಟಿಪ್ಲೈ ಮಾಡ್ತು ಅಂದರೆ ವ್ಯಾಲ್ಯೂ ಈಸ್ 0. 0 ಸ್ಟಾರ್ಟಿಂಗ್ ಇದ್ರೂ ಅದು ವ್ಯಾಲ್ಯೂ 0ನೇ. ನೆಕ್ಸ್ಟ್ ನಂಬರ್ ಇದ್ದು ಆಮೇಲೆ 0 ಇದ್ರೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ 0. ಸೊ ಡೆಸಿಮಲ್ ಪಾಯಿಂಟ್ ಇದ್ದಾಗಲೂ ಅಷ್ಟೇ ನೋಡಿ, 0.25 × 0.5 ಅಂತ ಇದೆ. ಡೆಸಿಮಲ್ ಪಾಯಿಂಟ್ ಇದ್ದಾಗಲೂ ಕೂಡ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು. ಹೇಗೆ, ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ದಿಸ್ ವ್ಯಾಲ್ಯೂ ಇಸ್ 25. ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ದಿಸ್ ವ್ಯಾಲ್ಯೂ ಇಸ್ 5. ಫಸ್ಟ್ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಮಲ್ಟಿಪ್ಲೈ ಮಾಡೋಣ. 25 × 5 125. ಸೊ ಈಗ ಪಾಯಿಂಟ್ ಬಗ್ಗೆ ಥರ ಕೆಡಿಸ್ಕೊಳ್ಳೋಣ. ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ, ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ. ಸೊ ಟೋಟಲ್ಲು 3 ಡಿಜಿಟ್ ಆಯಿತು. 1 2 3 3 ಡಿಜಿಟ್ ಆದಮೇಲೆ ಆನ್ಸರ್ ಪಾಯಿಂಟ್ ಇತ್ತು ಅಂತಂದರೆ ಇಲ್ಲಿ ಕಾಮನ್ 0. ಸೊ ಆನ್ಸರ್ ಈಸ್ 0.125. ಸೊ ಇಲ್ಲೂ ಅಷ್ಟೇ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ದಿಸ್ ವ್ಯಾಲ್ಯೂ ಇಸ್ 1. ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ದಿಸ್ ವ್ಯಾಲ್ಯೂ ಇಸ್ ಆಲ್ಸೋ 1. 1 × 1 1. ಸೊ ಪಾಯಿಂಟ್ ಆದಮೇಲೆ 1 ಡಿಜಿಟ್, ಪಾಯಿಂಟ್ ಆದಮೇಲೆ 1 ಡಿಜಿಟ್, ಟೋಟಲ್ 2 ಡಿಜಿಟ್ 1 ಇದೆ. ಇಲ್ಲಿ ಇದು ಪಕ್ಕ ಏನು ಡಿಜಿಟ್ ಇಲ್ವಲ್ಲ ಅಂದರೆ ನೀವು ಎಕ್ಸ್ಟ್ರಾ 0 ಹಾಕ್ಕೊಂಡ್ರೆ 2 ಡಿಜಿಟ್ ಆಗುತ್ತೆ. ಸೊ ಇಲ್ಲಿಗೆ ಒಂದು ಪಾಯಿಂಟ್ ಇಟ್ಟರೆ ಪಾಯಿಂಟ್ ಆದಮೇಲೆ 2 ಡಿಜಿಟ್, ಇದೊಂದು ಕಾಮನ್ 0. ಸೊ ಆನ್ಸರ್ ಈಸ್ 0.01. ನೆಕ್ಸ್ಟ್ ಇಲ್ಲಿ 2 × 0.005 ಅಂತ ಇದೆ. ಸೊ ಇಲ್ಲ ಅಷ್ಟೇ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ದಿಸ್ ವ್ಯಾಲ್ಯೂ ಇಸ್ 5. 2 × 5 2 5s 10. ಸೊ ನೆಕ್ಸ್ಟ್ ಬಂದರೆ ಪಾಯಿಂಟ್ ಆದಮೇಲೆ ಇಲ್ಲೇನು ಪಾಯಿಂಟ್ ಇಲ್ಲ, ಇಲ್ಲಿ ಪಾಯಿಂಟ್ ಆದಮೇಲೆ 1 2 3 ಡಿಜಿಟ್ ಇದೆ. ಸೊ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡೋಣ. 0 1 ಡಿಜಿಟ್ ಆಯಿತು, 2 ಡಿಜಿಟ್ ಆಯಿತು, ಇನ್ನೊಂದು ಡಿಜಿಟ್ ಇಲ್ಲ, 0 ಹಾಕಿ 3 ಡಿಜಿಟ್ ಆಯಿತು. ಈಗ ಪಾಯಿಂಟ್ ಇಟ್ಟರೆ
ಈಗ ಒಂದು ಕಾಮನ್ 0. ಸೊ ಆನ್ಸರ್ ಇಸ್ 0.010. 0.010 0.01 ಅಂತ ಬೇಕಾದರೂ ಬರಿಬೋದು. ಇಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. 0.0 ಲಾಸ್ಟಲ್ಲಿರ್ತಕ್ಕಂಥ 0ನ ಬರಿದೇ ಇದ್ದರೂ ಆಗುತ್ತೆ, ಅಥವಾ ಈ ರೀತಿ ಬರೆದು ಓಕೆ. ನೆಕ್ಸ್ಟ್ 32.6 ಅಂತ ಇದೆ ಇಂಟು 0.03 ಅಂತ ಇದೆ. ಸೊ 3ಇಂದ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಪಾಯಿಂಟ್ ಹೇಳೋಣ. 3 6 18, 8 1 ಕ್ಯಾರಿ, 3 2 6 + 1 7, 3 3 9. ಸೊ ಪಾಯಿಂಟ್ ಆದಮೇಲೆ ಇಲ್ಲಿ 1 ಪ್ಲಸ್, ಪಾಯಿಂಟ್ ಆದಮೇಲೆ ಇಲ್ಲಿ 2 ಪ್ಲಸ್, ಟೋಟಲ್ 3 ಪ್ಲಸ್ ಆದಮೇಲೆ ಪಾಯಿಂಟ್ ಇಟ್ಟರೆ 1 2 3 ಪ್ಲಸ್ ಆದಮೇಲೆ ಪಾಯಿಂಟ್ ಇಟ್ಟರೆ ಸೊ ಕಾಮನ್ 0. ಆನ್ಸರ್ ಇಸ್ 0.978. ನೆಕ್ಸ್ಟ್ ಇಲ್ಲಿ ಬಂದರೂ ಅಷ್ಟೇ 250 ಇಂಟು 5, 5ಇಂದ ಮಲ್ಟಿಪ್ಲೈ ಮಾಡೋಣ. 5ಇಂದ 5 0 0, 5 5 25, 2 ಕ್ಯಾರಿ, 5 2 10 + 2 12. ಸೊ ಈಗ ಪಾಯಿಂಟ್ ಆದಮೇಲೆ 2 ಪ್ಲೇಸ್ ಇದೆ, 2 ಪ್ಲೇಸ್ ಆದಮೇಲೆ ಪಾಯಿಂಟ್ ಇಟ್ಟರೆ ಮುಗಿತು. ಸೊ ಆನ್ಸರ್ ಈಸ್ 12.50. ನೆಕ್ಸ್ಟ್ ಬಂದರೆ 1.5 ಇಂಟು 0.8 ಅಂತ ಇದೆ. ಸೊ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ 15, ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ 8. 15 8s 120. ಸೊ ಪಾಯಿಂಟ್ ಆದಮೇಲೆ 1 ಪ್ಲಸ್, ಇಲ್ಲೂ ಪಾಯಿಂಟ್ ಆದಮೇಲೆ 1 ಪ್ಲಸ್, ಟೋಟಲ್ 2 ಪ್ಲಸ್ ಆದಮೇಲೆ ಪಾಯಿಂಟ್ ಇಟ್ಟರೆ ಮುಗೀತು. ಸೊ ಆನ್ಸರ್ ಈಸ್ 1.20. ನೆಕ್ಸ್ಟ್ ಇಲ್ಲಿ ಬಂದರೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ದಿಸ್ ವ್ಯಾಲ್ಯೂ ಇಸ್ 2, ದಿಸ್ ವ್ಯಾಲ್ಯೂ ಇಸ್ 5. 2 5s 10. ಪಾಯಿಂಟ್ ಆದಮೇಲೆ 1 ಪ್ಲಸ್ ಇದೆ, ಇಲ್ಲೂ ಪಾಯಿಂಟ್ ಆದಮೇಲೆ 2 ಪ್ಲಸ್ ಇದೆ, ಟೋಟಲ್ 3 ಪ್ಲಸ್ ಆಯಿತು. 3 ಪ್ಲಸ್ ಆದಮೇಲೆ ಪಾಯಿಂಟ್ ಇಡಬೇಕು. 1 2, ಇಲ್ಲಿಲ್ಲ ಅಂದರೆ 0 ಹಾಕೊಳ್ಳಿ. 3 ಪ್ಲಸ್ ಆಯಿತು, ಇಲ್ಲಿ ಪಾಯಿಂಟ್, ಸೊ ಇಲ್ಲಿ ಕಾಮನ್ 0. ಸೊ ಆನ್ಸರ್ ಇಸ್ 0.010. ಲಾಸ್ಟಲ್ಲಿ 0 ಬರೀದೇ ಇದ್ರಾಗುತ್ತೆ, ಆರ್ 0.01. ದಿಸ್ ಈಸ್ ಆಲ್ಸೋ ಫೈನಲ್ ಆನ್ಸರ್. ಸೊ ಈ ರೀತಿ ನಾವು ಡೆಸಿಮಲ್ ಪಾಯಿಂಟ್ ಇದ್ದಾಗ ಹಾಗೆ ಝೀರೋಸ್ ಇದ್ದಾಗ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು.